ಹೋರಾಟಗಳ ಮೂಲಕ ಮನೆ ಮನೆ ಮಾತಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಆರ್ಪಿಐ ಹಾಗೂ ಸಮತಾ ಸೈನಿಕ ದಳದಲ್ಲಿ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ದಲಿತ ಚಳವಳಿ ನಾಗೇಶ್ ಎಂದೇ ಪ್ರಖ್ಯಾತಿ ಪಡೆದಿರುವ ಅಪ್ಪಸಂದ್ರ ನಾಗೇಶ್ ಅವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳು ಭಾರೀ ಗಾತ್ರದ ಪುಷ್ಪ ಮಾಲೆಗಳೊಂದಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹಾರ ಹಾಕಿ ಅಭಿನಂದಿಸಿದ್ದಾರೆ. ಕೆಆರ್ಪುರಂ ಸಮೀಪದ ಭಟ್ರಹಳ್ಳಿ A2P ಹೋಟೆಲ್ ಹಿಂಭಾಗದಲ್ಲಿ ಇರುವ ತಮ್ಮ ನಿವಾಸದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ದಲಿತ ಚಳವಳಿ ನಾಗೇಶ್ ಅವರಿಗೆ ಕುಟುಂಬದ ಸದಸ್ಯರು, ಸಮತಾ ಸೈನಿಕ ದಳದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಅರೇಹಳ್ಳಿ ಎ ಮುನಿರಾಜು, ಆರ್ಪಿಐ ಸಂಘಟನೆಯ ಕಾರ್ಯದರ್ಶಿ ಅಂಬರೀಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಮಿಕ ಘಟಕದ ಕಾರ್ಯಾಧ್ಯಕ್ಷ ಸಿ ಪ್ರಸಾದ್ ಸೇರಿದಂತೆ ಅಭಿಮಾನಿಗಳು, ಬಂಧುಗಳು, ಸ್ನೇಹಿತರು ಸೇರಿದಂತೆ ಸಾವಿರಾರು ಜನ ತಂಡೋಪತಂಡವಾಗಿ ಆಗಮಿಸಿ ಉಡುಗೊರೆಗಳನ್ನು ನೀಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಾಗೇಶ್ ಅವರ ಅಭಿಮಾನಿಗಳು ಶುಭ ಕೋರಿ ಅಭಿನಂದಿಸಿದ್ದು ಹೀಗೆ. ನೆಚ್ಚಿನ ಹೋರಾಟಗಾರರು ಆದಂತಹ ನಾಗೇಶ್ ಅವರಿಗೆ ಸಮತಾ ಸೈನಿಕ ಎಲ್ಲರ ಪರವಾಗಿ, ಪತ್ರಕರ್ತರ ಪರವಾಗಿ ಮತ್ತು ಆತ್ಮೀಯ ಸ್ನೇಹಿತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಂಧುಗಳೇ, ಅವರಿಗೆ ಒಳ್ಳೆಯದಾಗಲಿ. ಹೀಗೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಅವರ ಹೊಸ ವರ್ಷಗಳಲ್ಲಿ ಹೀಗೆ ಅಭಿರುಚಿಯ ಒಂದು ಒಳ್ಳೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ. ಬಂಧುಗಳೇ, ಆತ್ಮೀಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದಲ್ಲಿ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ದಲಿತ ಚಳವಳಿ ಎಂ ನಾಗೇಶ್ ಎಂದು ಪ್ರಖ್ಯಾತಿಯಾಗಿರುವಂತಹ ಮತ್ತು ನಮ್ಮ ಆತ್ಮೀಯ ಗೆಳೆಯರಾದಂತಹ ನಾಗೇಶ್ ಅವರ 43ನೇ ಹುಟ್ಟುಹಬ್ಬ ಈ ದಿನ ಆಚರಿಸ್ತಾ ಇದ್ದೇವೆ. ಅವರ ಬಂಧು ಬಳಗ ಮತ್ತು ಸ್ನೇಹಿತರೊಡಗಡೆ ಅವರ ತಾಯಿಯ ಆಶೀರ್ವಾದವನ್ನು ಪಡೆದು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆಗಳನ್ನು ಕೂಗ್ತಾ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರವಾಗಿ ಈ ಭಾಗದ ಜನರಿಗೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಟ್ತಾ ಇದ್ದಾರೆ. ಏನಂದರೆ, ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳವನ್ನು ಅತಿ ಜರೂರಾಗಿ ಮತ್ತು ಸದೃಢವಾಗಿ ಕಟ್ಟುವಂತಹ ಕೆಲಸವನ್ನು ನಾವು ಮಾಡಬೇಕಾದ್ರೆ ಇಂಥ 16 ಕಾರ್ಯಕ್ರಮಗಳ ಮುಖಾಂತರ ಜನಮಾನಸಕ್ಕೆ ಹೋಗಬೇಕು ಅನ್ನುವಂತಹ ಸಂದೇಶವನ್ನು ನೀಡ್ತಾ ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿ ಬಾಪುಲೆ, ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಆಶೀರ್ವಾದ ಇವರಿಗೆ ಸದಾ ಇರಲಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ಸೋಮಣ್ಣವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರು ಸಹ ಬಂದು ಇವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಹೋಗಲಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು. ಈ ಕೇತನ ಭಾಗದಲ್ಲಿ ಹಲವು 5 ವರ್ಷಗಳಿಂದ ಅಣ್ಣ ಬೆಳೀತಿರೋ ಬೆಳವಣಿಗೆಯಲ್ಲಿ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಅವರು ಮಾಡಿದಂಥ ಸಹಾಯ ಇಡೀ ಕೇತನ ಭಾಗದಲ್ಲಿ ಎಲ್ಲ ಇದಾಗಿದೆ. ಮುಂದಿನ ಚುನಾವಣೆಯಲ್ಲಿ ಅಣ್ಣ ಕೇರಳ ವಿಧಾನಸಭಾ ಕ್ಷೇತ್ರಕ್ಕೆ ML ಆದ ನಂತರ ಬಳಿಕ ಹುಟ್ಟುಹಬ್ಬಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಶುಭ ಕೋರಿದ ಎಲ್ಲ ಅಭಿಮಾನಿಗಳಿಗೂ ಸ್ನೇಹಿತರಿಗೂ ದಲಿತ ಚಳವಳಿ ನಾಗೇಶ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದು ಹೀಗೆ. ಎಲ್ಲ ನನ್ನ ಆತ್ಮೀಯ ಸಹೋದರರು ಹಾಗೂ ಸ್ನೇಹಿತರು, ಬಂಧು ಬಳಗರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಏನಿವತ್ತು ನನ್ನನ್ನು ಹುಟ್ಟುಹಬ್ಬಕ್ಕೆ ಬಂದಿರೋ ಎಲ್ಲರಿಗೂ ನಾನು ಪ್ರೀತಿಯಿಂದ ಮತ್ತೊಮ್ಮೆ ಮುಗಿದೊಮ್ಮೆ ಅಭಿನಂದನೆಗಳನ್ನ ಹಾಗೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಈ ಮೂಲಕ ಮಾಧ್ಯಮದ ಹೇಳ್ತೀನಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ವಾಟ್ಸಪ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಫೋನ್ ಮೂಲಕ ಎಲ್ಲರೂ ನನ್ನ ಶುಭಾಕಾಂಕ್ಷೆಗಳಿಗೆ ಎಲ್ಲರನ್ನೂ ಅಷ್ಟೇ ಯಾರ್ಯಾರು ನನ್ನನ್ನು ಈ ಮಟ್ಟಕ್ಕೆ ಬಂದು ನನ್ನನ್ನು
ವಿಜೃಂಭಿಸಿ ನನ್ನ ಬರ್ತಡೆಯನ್ನು ಆಚರಣೆ ಮಾಡಿರೋದ್ರಿಂದ ಎಲ್ಲ ಪಾಲ್ಗೊಳ್ಳು ನಾನು ಮತ್ತೊಮ್ಮೆ ಇನ್ನೊಂದು ಸತಿ 100 ಸತಿ ಹೇಳ್ತೀನಿ, ಅವರಿಗೆ ಚಿರುನುಡಿಯಾಗಿ ಅವರಿಗೆ ಏನೇ ಇರಲಿ ಅವ್ರ ಹಿಂದೆ ನಾನು ಇರ್ತೀನಿ, ಅವ್ರ ಜೊತೆ ನಾನು ಇರ್ತೀನಿ ಅಂತ ಜೈ ಭೀಮ್. ಬಸಪ್ಪ ಆ ಕಡೆ ಬಿಡು ಹೋಗ್ಲಿ ಲೇಡಿ ಹಿಡ್ಕೊಂತ ವೆರಿ ಗುಡ್. ಇಲ್ಲಿ ನೋಡು ಕೃಷ್ಣ, ಇಲ್ಲಿ ನೋಡು ಗುರು, ಒಟ್ಟಾರೆ ಹೋರಾಟಗಳ ಮೂಲಕ ಹೆಸರು ಪಡೆದುಕೊಂಡು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ನಾಗೇಶ್ ಅವರು ಇನ್ನು ಎತ್ತರಕ್ಕೆ ಬೆಳೆದು ಸಮಾಜ ಸೇವೆ ಮಾಡಲಿ ಎಂದು ಹಾರೈಸೋಣ.